ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ ನನ್ನ ಹೆಂಡತಿಗೆ ಒಂದು ರೀತಿ ವಿಚಿತ್ರವಾದ ಕಾಯಿಲೆ, ಯಾವಾಗಲೋ ಒಂದು ಸಲ ಹಾವು ಹೊಡೆದಿರೋದನ್ನು ಯಾರೋ ದಾರಿಲಿ ನೋಡ್ಬಿಟ್ಟಿದ್ದಾಳೆ. ನೋಡ್ದಾಗ್ಲಿಂದ ಕಿಚನ್ನಲ್ಲಿ ಹಾವಿದೆ, ಬೆಡ್ರೂಮಲ್ಲಿ ಹಾವಿದೆ, ಮಂಚದ ಕೆಳಗಡೆ ಹಾವಿದೆ, ಬೀರು ಕಬೋರ್ಡ್ ತೆಗೆದ್ರೆ ಕಬೋರ್ಡ್ ಒಳಗಡೆ ಹಾವಿದೆ. ಈ ರೀತಿ ಪ್ರತಿಯೊಂದು ಕಡೆನೂ ಹಾವಿಲ್ಲ, ಆದರೆ ಅವಳು ಭ್ರಮಿಸ್ತಾ ಇದ್ದಾಳೆ ಹಾವಿದೆ ಅಂತ. ಪಟಾರ್ನ ಕಿರ್ಚ್ಕೊಂಡ್ಬಿಡ್ತಾಳೆ, ರಾತ್ರಿ ಹೊತ್ತು ಸಡನ್ನಾಗಿ ಎದ್ದು ಬಿಡ್ತಾಳೆ, ಹಾವು ಬಂದ್ಬಿಡ್ತು ಅಂತ. ನಾವೆಲ್ಲ ಗಾಬರಿಯಾಗಿ ಎಲ್ಲಿ 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 ಅಂತಂದರೆ ಹಾವಿರಲ್ಲ. ಆದರೆ ಆಕೆ ಆ ಥರ ಮಾಡ್ತಾಳೆ. ಯಾಕೆ ಹೀಗೆ? ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ. ಸ್ನೇಹಿತರೆ, ಆಕೆ ಖಂಡಿತವಾಗ್ಲೂ ತಮಾಷೆ ಮಾಡ್ತಾ ಇಲ್ಲ ಅಥವಾ ಆಕೆ ನಟನೆ ಮಾಡ್ತಾ ಇಲ್ಲ. ಆಕೆಗೆ ನಿಜವಾಗ್ಲೂ ಹಾವು ಕಾಣಿಸುತ್ತೆ. ಒಬ್ಬೊಬ್ಬರಿಗೆ ಈ ರೀತಿ ಕಾಯಿಲೆಗಳಿರ್ತವೆ. ಕೆಲವರಿಗೆ ಹೆಚ್ಚಾಗಿ ಹಾವು ಈ ರೀತಿ ಬರುತ್ತೆ. ಮತ್ತು ಕೆಲವರಿಗೆ ನಾಯಿ, ಬೆಕ್ಕು, ಯಾವುದೋ ಪ್ರಾಣಿಗಳನ್ನು ಒಡೆದು ಮುಂದೆ ಹಾಕಿರೋ ಥರ ಭಾಸವಾಗುತ್ತೆ. ಇದು ಸಾಕಷ್ಟು ಜನಕ್ಕೆ ಇರುವಂತಹ ಕಾಯಿಲೆ. ದಯಮಾಡಿ ನೇರವಾಗಿ ಕರ್ಕೊಂಡು ಬಂದರೆ ಅವರನ್ನ ನೋಡ್ದೇ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕಾಗೋದಿಲ್ಲ. ಗಂಡ ಹೆಂಡತಿ ಇಬ್ಬರು ಬಂದರೆ ಬಹಳ ಸಂತೋಷ. ಇದು ಬಹಳ ವರ್ಷಗಳಿಂದ ಇದೆಯಾ ಅಥವಾ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆಯಾ, ಎಷ್ಟು ವರ್ಷದಿಂದ ಇದೆ ಅನ್ನೋದು ತಿಳ್ಕೊಳ್ಬೇಕು. ನಿಮ್ಮ ಪೂರ್ವಾಪರಗಳನ್ನು ತಿಳಿದೇನೆ ಈ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯವಿಲ್ಲ. ಇದು ಸುಮಾರು ಜನಕ್ಕೆ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಒಂದು 100 ಮೇಲೆ ಈ ರೀತಿ ಕೇಸ್ಗಳು ಬಂದಿದೆ. ಇವ್ರಿಗೆ ಯಾವಾಗಲೂ ನೋಡಿರ್ತಾರೆ, ಖಂಡಿತವಾಗ್ಲೂ ಕಣ್ಣಲ್ಲಿ ನೋಡಿರ್ತಾರೆ, ಆದರೆ ಅದು ಆದ ನಂತರ ಇವ್ರಿಗೆ ಪ್ರತಿ ಸಲ ಈ ರೀತಿ ಕಾಣಿಸ್ಕೊಳ್ತಾ ಇರುತ್ತೆ. ಕೆಲವರಿಗೆ ಕನಸಲ್ಲಿ ಮಾತ್ರ ಕಾಣಿಸುತ್ತೆ, ಮತ್ತು ಕೆಲವರಿಗೆ ನೈಜವಾಗಿ ಕಾಣಿಸುತ್ತೆ, ಆದರೆ ಇರೋದಿಲ್ಲ ಅಲ್ಲಿ. ಆದರೆ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸುತ್ತೆ, ಗೋಚರವಾಗುತ್ತೆ. ಹೆದರ್ಕೊಳ್ತಾರೆ, ಅದನ್ನು ಮುಟ್ಟಕ್ಕೆ ಬಿಡೋದಿಲ್ಲ. ಕೆಲವೊಂದು ಸಲ ಹಾವು ಒದಲಾಡ್ತಾ ಇರ್ತದೆ. ಈ ರೀತಿ ವಿಲವಿಲ್ಲ ಅನ್ನೋದು ಅವ್ರಿಗೆ ಗೋಚರವಾಗ್ತಾ ಇರುತ್ತೆ. ಇದೊಂದು ರೀತಿ ಮನೋಜನ್ಯ ಸಮಸ್ಯೆ, ಮನೋರೋಗ. ಇದು ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ. ಆದರೂ ಕೂಡ ಕೆಲವೊಂದು ಸ್ಥೂಲ ಸೂಕ್ಷ್ಮ ಅಂತ ಜಗತ್ತಿನಲ್ಲಿರೋದ್ರಿಂದ ಸೂಕ್ಷ್ಮ ವಿಚಾರಗಳನ್ನು ಅರಿತು ಸೂಕ್ಷ್ಮ ಕ್ರಿಯೆಗಳನ್ನು ಮಾಡೋದ್ರ ಮೂಲಕ, ಕೆಲವೊಂದು ದೈವಿಕ ಪದ್ಧತಿಯನ್ನು ಅನುಸರಣೆ ಮಾಡೋದ್ರ ಮೂಲಕ ಈ ರೀತಿಯ ಸಮಸ್ಯೆಗಳು ಕೂಡ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಯಾರ್ಯಾರಿಗೆ ಈ ರೀತಿ ಸಮಸ್ಯೆಗಳಿದೆಯೋ ಅವರು ನೇರವಾಗಿ ಬಂದು ನನ್ನ ಭೇಟಿ ಮಾಡಿ. 2 ದಿವಸ ಮುಂಚಿತವಾಗಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ. ಬೆಳಿಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 6 ಗಂಟೆಗೆ 3 ಅಪಾಯಿಂಟ್ಮೆಂಟ್ ಇರುತ್ತೆ. ನಿಮಗೆ ಯಾವ ಸಮಯ ಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಾನು ಅವೈಲಬಿಲಿಟಿ ಇರುತ್ತೆ. ಈ ರೀತಿ ಸಾಕಷ್ಟು ಜನಕ್ಕೆ, ಒಬ್ಬೊಬ್ಬರಿಗೆ ಈ ದೆವ್ವದ ಕನಸುಗಳು ಬರ್ತವೆ, ದೆವ್ವ ಕಾಣಿಸುತ್ತೆ. ಖಂಡಿತವಾಗ್ಲೂ ಎಲ್ಲೂ ಇರಲ್ಲ ಮನೆಯಲ್ಲಿ, ಆದರೆ ದೆವ್ವ ಕಾಣಿಸುತ್ತೆ. ಅಲ್ಲಿ ಕುಂತಿದೆ, ಬೀರು ಮೇಲಿದೆ, ಅಲ್ಲಿ ಯಾರೋ ಬಾಗಿಲಿಂದ ನಿಂತಿದ್ದಾರೆ, ಸ್ಕ್ರೀನಿಂದ ನಿಂತಿದ್ದಾರೆ. ಖಂಡಿತವಾಗ್ಲೂ ಇರೋದಿಲ್ಲ. ಯಾಕೆ ಅಂದರೆ ಈ ರೀತಿ ಸಿನಿಮಾಗಳನ್ನು ನೋಡ್ತಾ ಇರ್ತಾರೆ. ಅವ್ರಿಗೆ ಹಾರರ್ ಮೂವಿ ಬಹಳ ಇಷ್ಟ. ಆದ್ದರಿಂದ ದೆವ್ವದ ಸಿನಿಮಾಗಳನ್ನು ನೋಡ್ತಾರೆ. ನೋಡೋದಕ್ಕೆ ಬಹಳ ಭಯ, ಆದರೂ ಕೂಡ ಕುತೂಹಲಕ್ಕೋಸ್ಕರ ಅಥವಾ ಈ ನೆಗೆಟಿವ್ಗೆ ಆಕರ್ಷಣೆ ಜಾಸ್ತಿ ಇರೋದ್ರಿಂದ ಅದನ್ನು ನೋಡಿ ವಾರಕ್ಕೊಂದೊಂದು ದೆವ್ವದ ಸಿನಿಮಾಗಳನ್ನು ನೋಡಿ 1 ವರ್ಷದಲ್ಲಿ ಅವ್ರಿಗೆ ಈ ರೀತಿ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗ್ಬಿಡ್ತವೆ. ದೆವ್ವದ ಸಿನಿಮಾ ನೋಡದೇ ಇದ್ರೂ ಕೂಡ ಈ ರೀತಿ ಕಾಡುತ್ತೆ. ಇದನ್ನು ಯಾವುದೋ ಒಂದು ರೀತಿ ಪರಿಹಾರ ಮಾಡ್ಬಿಡ್ಬೋದು. ಬಟ್ ಸಿನಿಮಾಗಳನ್ನು ನೋಡಿ ಒಂದು 37 ವರ್ಷದ ಹೆಣ್ಮಗು, ಆಕೆ 1 ವಾರದಲ್ಲಿ 3 ಅಥವಾ 4 ದೆವ್ವದ ಸಿನಿಮಾಗಳನ್ನು ನೋಡ್ತಾಳೆ. ಆಲ್ಮೋಸ್ಟ್ ದೆವ್ವದ ಸಿನಿಮಾ ಎಷ್ಟಿದೆ ಎಲ್ಲ ನೋಡ್ಬಿಟ್ಟವಳು ಅವಳು. ಈ ರೀತಿ ನೋಡಿ 1 ವರ್ಷ ಆಕೆಗೆ ಸ್ಟಾರ್ಟ್ ಆಯಿತು ಕಿರ್ಚ್ಕೊಳ್ಳೋದು, ಬಡ್ಕೊಳ್ಳೋದು. ಅವಳು ಆ ನಡೆಯುವಂಥ ರೀತಿ ನೀತಿ, ಕೂದಲು ಬಿಟ್ಬಿಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ಲು. ಯಾವಾಗ ಇದು ಹೆಚ್ಚಾಯಿತು, ಗಂಡನು ನಿಜವಾಗ್ಲೂ ಇವಳು ಮೈ ಮೇಲೆ ದೆವ್ವ ಬಂದಿದೆ ಅಂತೇಳಿ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ದೆವ್ವ ಬಂದಿಲ್ಲ. ಹೇಗೆ ಈ ಸುದೀಪು, ದರ್ಶನು, ಯಶು ಈ ರೀತಿ ಅಭಿಮಾನಿಗಳಿರ್ತಾರೆ, ಅಂಧಾಭಿಮಾನಿಗಳು ಅಂತ. ಇವರೆಲ್ಲ ಏನು ಮಾಡ್ತಾರೆ, ದರ್ಶನ್ ಥರ ಸ್ಟೈಲ್ ಮಾಡಕ್ಕೆ ಹೋಗ್ತಾರೆ, ಸುದೀಪ್ ಥರ ಸ್ಟೈಲ್ ಮಾಡಕ್ಕೆ ಹೋಗ್ತಾರೆ, ಯಶ್ ಥರ ಸ್ಟೈಲ್ ಮಾಡಕ್ಕೆ ಹೋಗ್ತಾರೆ. ಸಿನಿಮಾ ನಟರನ್ನ ಅನುಕರಣೆ ಮಾಡ್ತಾರೆ. ನಾನು ಅವನ ಥರನೇ ಡ್ರೆಸ್ ಮಾಡ್ಕೊಳ್ತೀನಿ, ನಾನು ಇನ್ಸರ್ಟ್ ಮಾಡ್ಕೊಳ್ತೀನಿ, ನಾನು ಹೋಗಿ ಫೈಟಿಂಗ್ ಮಾಡ್ತೀನಿ, ನಾನು ಹೋಗಿ ಕಾಪಾಡ್ತೀನಿ.
ಈ ರೀತಿ ಪಾಸಿಟಿವ್ ಹೇಗೆ ಒಬ್ಬ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತೋ ಅದೇ ರೀತಿ ನೆಗೆಟಿವ್ ಕೂಡ ಪ್ರಭಾವವನ್ನು ಬೀರುತ್ತೆ. ಅದರಲ್ಲೂ ಹೆಚ್ಚಾಗಿ ಮನುಷ್ಯನಿಗೆ ಭಯ ಅನ್ನೋದು ಸಹಜ ಕ್ರಿಯೆ. ಕೆಲವರಿಗೆ ಈ ಭಯದಲ್ಲೇ ಬದುಕಬೇಕು, ಭಯವನ್ನು ನೋಡಬೇಕು. ಈ RR ಸಿನಿಮಾಗಳು, ಕತೆಗಳನ್ನು ಕೇಳೋದು ಅಥವಾ ವಿಡಿಯೋಗಳನ್ನು ಹೆಚ್ಚಾಗಿ ನೋಡೋದು, ಅದರ ಬಗ್ಗೆ ಬಹಳ ಬಹಳ ಆಸಕ್ತಿ ಇರುತ್ತೆ. ಕಾಮವನ್ನು ಬಿಟ್ಟರೆ ಜಗತ್ತಿನಾದ್ಯಂತ ಭೂಮಂಡಲದಲ್ಲಿ ಹೆಚ್ಚಿನ ಆಕರ್ಷಣೆ ಇರೋದು ಯಾವುದಕ್ಕೆ ಅಂತಂದರೆ, ಎರಡನೇದಾಗಿ ಹಣಕ್ಕಿದೆ, ಮೂರನೇದಾಗಿ ಈ ಭಯಕ್ಕಿದೆ. ಆ ಭಯದಲ್ಲೂ ಕೂಡ RR ಸಿನಿಮಾಗಳೇನಿದೆ ಇದಕ್ಕಿದೆ ಹೆಚ್ಚಾಗಿ. ಇದನ್ನು ನೋಡಿ ನೋಡಿ ಹುಚ್ಚರಾದಂಥವ್ರು ಸುಮಾರು ಜನ, ಸೂಸೈಡ್ ಮಾಡ್ಕೊಂಡವ್ರು ಸುಮಾರು ಜನ. ಆದ್ದರಿಂದ ಕುತೂಹಲಕ್ಕೋಸ್ಕರ ನೋಡಿ, ಖಂಡಿತವಾಗ್ಲೂ ವರ್ಷಕ್ಕೊಂದ್ಸಲ ನೋಡಿ. ಆ ಒಂದು RR ಮೂವಿ ನೋಡೋದ್ರಿಂದ ನಿಮ್ಮ ಮೈಂಡಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆಗಲಿಲ್ಲ ಅಂದ್ರೂ ಅದು ಬ್ಲಾಕೇಜಸ್ ಆಗುತ್ತೆ. ಆದರೆ ಖಂಡಿತವಾಗ್ಲೂ ರಿಲೀಸ್ ಆದರೆ ಅದು ಅದ್ಭುತವಾದಂತಹ ಆರೋಗ್ಯವನ್ನು ಅಭಿವೃದ್ಧಿ ಮಾಡುತ್ತೆ. ಯಾವಾಗ ಅಂದರೆ ವರ್ಷಕ್ಕೊಂದು ಸಿನಿಮಾ ನೋಡಿದ್ರೆ ಪರವಾಗಿಲ್ಲ, ಬಟ್ ವಾರಕ್ಕೆ 4 ಸಿನಿಮಾ ನೋಡ್ತಾರೆ ಅಂತಂದರೆ ಅವಳ ಗತಿ ಏನಾಗಬಾರ್ದು, ಅವನ ಗತಿ ಏನಾಗಬಾರ್ದು. ಖಂಡಿತವಾಗ್ಲೂ ಈ ರೀತಿ ಮಾಡಿ ಮಾಡಿ ದಿನನಿತ್ಯ ಮಲಗಿದಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೇ ರಿಜಿಸ್ಟರ್ ಆಗಿರೋದ್ರಿಂದ ರೆಕಾರ್ಡ್ ಆಗ್ತಾನೇ ಇರ್ತದೆ. ನೀವೊಂದು ದೇವಸ್ಥಾನಕ್ಕೆ ಹೋಗಿ, ಯಾವುದೋ ನಾರ್ತ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಕಟ್ಟಿ ಸುಮಾರು ಒಂದು 70 ವರ್ಷಗಳ ಕಳೆದಿದೆ. 70 ವರ್ಷದ ಹಿಂದೆ ಪ್ಲೇ ಮಾಡಿರೋದು ಇವತ್ತವರೆಗೂ ನಿಂತಿಲ್ಲ, ನಿರಂತರವಾಗಿ ಓಡ್ತಾನೆ ಇರ್ತದೆ. ಅದೇನೋ ದೇವರ ನಾಮಗಳು ಚಾಂಟಿಂಗ್ ಆಗ್ತಾರೆ. ಸೊ ಸನಾತನ ಧರ್ಮದಲ್ಲಿರುವಂತಹ ಹಿಂದೂ ಸಂಪ್ರದಾಯದ ಪದ್ಧತಿ ನಿರಂತರವಾಗಿ ಭಜನೆ, ಕೀರ್ತನೆ ಇದೆಲ್ಲ ನಡೀತಾನೆ ಇರುತ್ತೆ. ಅದು ಒಳ್ಳೆಯದು, ಪಾಸಿಟಿವ್ ವೈಬ್ರೇಷನ್. ಅದೇ ರೀತಿ ಈಕೆ ಯಾವಾಗ ಮೊಟ್ಟ ಮೊದಲ ಬಾರಿ ಬುದ್ಧಿ ಬಂದಾಗ ದೆವ್ವದ ಸಿನಿಮಾ ನೋಡುತ್ತೋ, ಅಲ್ಲಿಂದ ಇಲ್ಲಿ ಈ ಕ್ಷಣದವರೆಗೂ ದೆವ್ವದ ಸಿನಿಮಾ ನೋಡ್ತಾ ಇರ್ತಾಳೆ. ಅವಳು ದೆವ್ವ ಆಗ್ಬಿಟ್ಟಿರ್ತಾಳೆ. ಈ ರೀತಿ ಸಾಕಷ್ಟು ಸಮಸ್ಯೆಗಳಿದೆ. ಖಂಡಿತವಾಗ್ಲೂ ಇದಕ್ಕೆಲ್ಲ ಉತ್ತೇಜನ ನೀಡಬೇಡಿ, ಅದಕ್ಕೆ ಎನ್ಕರೇಜ್ ಮಾಡಬೇಡಿ. ಮೊದಲು ಈ ಸಮಸ್ಯೆಯಿಂದ ಹೊರಗೆ ಬರುವಂತಹ ಪರಿಹಾರ ಮಾರ್ಗಗಳನ್ನು ಹುಡುಕಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿಸಿ, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ಅಥವಾ ನನ್ನ ಹತ್ರ ಕೂಡ ಕರ್ಕೊಂಡು ಬರಬಹುದು. ಅವ್ರಿಗೆ ಮುಕ್ತ ಸಮಾಲೋಚನೆ ಮಾಡದೇನೆ ಈ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕಾಗೋದಿಲ್ಲ. ಕೆಲವೊಂದು ಸ್ಥೂಲವಾಗಿ ಸಮಸ್ಯೆಗಳಿರ್ತವೆ, ಕೆಲವೊಂದು ಸೂಕ್ಷ್ಮವಾಗಿ ಸಮಸ್ಯೆಗಳಿರ್ತವೆ. ಸ್ಥೂಲವಾಗಿರೋದನ್ನು ಆಸ್ಪತ್ರೆಯಲ್ಲಿ ಹೊರಗಡೆ ನೀವು ಪರಿಹರಿಸ್ಕೊಳ್ಬೋದು. ಸೂಕ್ಷ್ಮವಾದ ಸಮಸ್ಯೆಗಳನ್ನು ಖಂಡಿತವಾಗಲೂ ಹೊರಗಡೆ ಪರಿಹರಿಸೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯಾರು ಸೂಕ್ಷ್ಮ ವಿದ್ಯೆಗಳನ್ನು ಕಲ್ತಿರ್ತಾರೋ ಅಂಥವ್ರು ಮಾತ್ರ ಪರಿಹಾರ ಮಾಡ್ತಾರೆ ಹೊರತು ಎಲ್ಲರ ಕೈಲೂ ಸಾಧ್ಯವಾಗೋದಿಲ್ಲ. ನೀವು ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹಾಗೆ ಬಿಟ್ಟರೆ ಅದು ಬೆಳೀತಾ ಇರ್ತದೆ, ರಾಕ್ಷಸನ ಆಕಾರ ಪಡ್ಕೊಳ್ತಾ ಇರ್ತದೆ. ಒಂದು ದಿವಸ ಅದು ಬ್ಲಾಸ್ಟ್ ಆಗೇ ಆಗುತ್ತೆ. ಆ ಬ್ಲಾಸ್ಟ್ ಆದಾಗ ಎಲ್ಲರೂ ಕೂಡ ಸಫರ್ ಮಾಡಬೇಕಾಗುತ್ತೆ. ಆದ್ದರಿಂದ ಈ ರೀತಿ ಯಾರಿಗಾದರೂ ಇದ್ದರೆ ಅವರ ಹೆಸರು, ಫೋಟೋ, ಡೇಟ್ ಆಫ್ ಬರ್ತ್ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ನಮ್ಮ ಅಡ್ರೆಸ್ಸು ಮತ್ತು ಲೊಕೇಶನ್ನ ಕಳಿಸ್ತೀನಿ. ನೀವು ನೇರವಾಗಿ ಬಂದು ಭೇಟಿ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನನ್ನ ವಾಟ್ಸಪ್ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಲೈಕ್ ಮಾಡಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ, ಸಮೃದ್ಧಿಯ ನಿರಂತರ ಮಾರ್ಗದರ್ಶನವೂ ಕೂಡ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.